ನಿಜವಾದ ಭಯೋತ್ಪಾದಕರು ಯಾರು ಅಂತ ನಟಿ ಸಾಯಿ ಪಲ್ಲವಿಗೆ ಈಗ ಅರ್ಥ ಆಯ್ತಾ? ಭಯೋತ್ಪಾದಕರು ಯಾರು ಅಂತ ಅರ್ಥ ಆಗೋದಕ್ಕೆ 27 ಪ್ರಾಣಗಳು ಬಲಿಯಾಗಬೇಕಾಯ್ತಾ? ಅವತ್ತು ಭಾರತೀಯ ಸೈನಿಕರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ರು ನಟಿ ಸಾಯಿ ಪಲ್ಲವಿ. ಇವತ್ತು ಪೆಹಲ್ಗಾಮ್ ದಾಳಿಯ ಬಗ್ಗೆ ಟ್ವೀಟ್ ಮಾಡಿದ್ದ ಸಾಯಿ ಪಲ್ಲವಿಯನ್ನ ಜನರು ತರಾಟೆಗೆ ತಗೊಂಡಿದ್ದಾರೆ. ನಾಳೆ ಮತ್ತೆ ಸಾಯಿ ಪಲ್ಲವಿ ಉಲ್ಟಾ ಹೊಡೆದಾಗ ಅವರ ನಿಜ ಮುಖ ಯಾವುದು ಅಂತ ಬಯಲಾಗುತ್ತೆ. ನಮಸ್ಕಾರ. ಕೊನೆಗೂ ಭಯೋತ್ಪಾದಕರು ಯಾರು ಅನ್ನೋದು ಮಹಾನಟಿ ಸಾಯಿ ಪಲ್ಲವಿಗೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ಸಾಯಿ ಪಲ್ಲವಿ ಯಾರು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಚಿರಪರಿಚಿತರು. ತೆಲುಗಿನ ಮಹಾನಟಿ, ಪಾಪ್ಯುಲರ್ ನಟಿ, ಬಹುಭಾಷಾ ನಟಿಯೂ ಹೌದು. ಈ ಮಹಾನಟಿ ಭಯೋತ್ಪಾದಕರು ಯಾರು ಅನ್ನೋದನ್ನ ಕೊನೆಗೂ ಅರ್ಥ ಮಾಡ್ಕೊಂಡಿದ್ದಾರೆ. ಇವರಿಗೆ ಭಯೋತ್ಪಾದಕರು ಯಾರು ಅಂತ ಅರ್ಥ ಆಗೋದಕ್ಕೆ 27 ಪ್ರಾಣಗಳ ಬಲಿಯಾಗಬೇಕಾಯಿತು. ಇದು ಬಹಳ ಬೇಸರದ ಸಂಗತಿ. ಆದರೆ ಕೊನೆಗೂ ಭಯೋತ್ಪಾದಕರು ಯಾರು ಅಂತ ಅರ್ಥ ಆಯ್ತಲ್ಲ, ಅದು ಸಂತೋಷದ ಸಂಗತಿ. ಸಾಯಿ ಪಲ್ಲವಿಯಂತಹ ಲಕ್ಷಾಂತರ ಜನರು ಭಾರತದಲ್ಲಿದ್ದಾರೆ. ಪ್ರಗತಿಪರರು ಅನ್ನುವಂತಹ ಹೆಸರಿನಲ್ಲಿ ಭಯೋತ್ಪಾದಕರು ಯಾರು, ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರೋರು ಯಾರು ಅನ್ನೋದ್ರ ಅಂತರಾನೇ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ಓಡಾಡ್ತಾ ಇರುವಂಥವರು ಇದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನ ನಾನು ಯಾಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ಈ ಮಹಾನಟಿ ಸಾಯಿ ಪಲ್ಲವಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಏನಂತ ಟ್ವೀಟ್ ಮಾಡಿದ್ರು ನೋಡಿ. ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಮೇಲಿನ ದಾಳಿಯಿಂದ ಉಂಟಾದ ನಷ್ಟ, ನೋವು ಮತ್ತು ಭಯ ನನಗೂ ವೈಯಕ್ತಿಕ ಅನಿಸಿದೆ. ಇತಿಹಾಸದಲ್ಲಿ ನಡೆದ ಭಯಾನಕ ಅಪರಾಧಗಳ ಬಗ್ಗೆ ತಿಳಿದುಕೊಂಡು ಇನ್ನೂ ಅಂತಹ ಅಮಾನವೀಯ ಕೃತ್ಯಗಳನ್ನು ನೋಡುತ್ತಿರುವಾಗ ಏನೂ ಬದಲಾಗಲಿಲ್ಲ ಅಂತ ನನಗೆ ಅರಿವಾಗುತ್ತೆ. ಆ ಮೃಗಗಳ ಗುಂಪು ಉಳಿದಿರುವ ಸಣ್ಣ ಭರವಸೆಯನ್ನು ಅಳಿಸಿ ಹಾಕಿದೆ. ಇದು ನಮ್ಮ ಮೂಲವನ್ನೇ ಪ್ರಶ್ನಿಸುವಂತೆ ಮಾಡುತ್ತದೆ. ಇದು ಅಸಹಾಯಕ ಮತ್ತು ಶಕ್ತಿಹೀನ ಸ್ಥಿತಿ. ಮುಗ್ಧ ಜೀವಗಳನ್ನ ಕಳೆದುಕೊಂಡವರಿಗೆ ಮತ್ತು ದುಃಖದಲ್ಲಿರುವವರಿಗೆ ನನ್ನ ಸಂತಾಪಗಳು ಅಂತ ನಟಿ ಸಾಯಿ ಪಲ್ಲವಿ ಟ್ವೀಟ್ ಮಾಡಿದ್ದಾರೆ. ನಟಿ ಸಾಯಿ ಪಲ್ಲವಿ ಪಹಲ್ಗಾಮ್ ದಾಳಿಯ ಬಗ್ಗೆ ಕರೆಕ್ಟ್ ಆಗಿ ಮಾತನಾಡಿದ್ದಾರೆ. ಆದರೆ ಇದೇ ನಟಿ ಈ ಹಿಂದೆ ನೀಡಿದಂತಹ ಒಂದು ಸಂದರ್ಶನವೊಂದರಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿ ಜನರಿಂದ ಬಾಯಿ ತುಂಬ ಉಗಿಸಿಕೊಂಡಿದ್ರು. 2020ರಲ್ಲಿ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ನಟಿ ಸಾಯಿ ಪಲ್ಲವಿ, ಭಾರತದ ಸೇನೆ ಪಾಕಿಸ್ತಾನದ ಜನರನ್ನ ಭಯೋತ್ಪಾದಕರಂತೆ ನೋಡುತ್ತೆ, ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆ భారతದ ಜನರನ್ನ భయోత్పాదకరంతే ನೋಡುತ್ತೆ ಅಂತ ಹೇಳಿದ್ರು. పాకిస్తాన్లో ఉన్న వాళ్ళకి మన జవాన్ మన ఆర్మీ వాళ్ళందరూ వాళ్ళు అది ಟೆರರಿಸ್ಟ್ అని ಅನ್ಕೊಂತಾರೆ. ಅದೇ ರೀತಿಯಾಗಿ ಕಾಶ್ಮೀರಿ ಫೈಲ್ಸ್ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಕಾಶ್ಮೀರಿ ಪಂಡಿತರಿಗೂ ಹಾಗೂ ಗೋರಕ್ಷಣೆಯ ಹೆಸರಿನಲ್ಲಿ ನಡೀತಾ ಇರುವಂತಹ ಹತ್ಯೆಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು. ಆಗ ಆ ರೀತಿ ಹೇಳಿದ್ದಂತಹ ಸಾಯಿ ಪಲ್ಲವಿ ಈಗ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಪಾಪಗಳು ನಮ್ಮ ಬೆನ್ನ ಬಿಡೋದಿಲ್ಲ ಅಂತ ಹೇಳ್ತಾರಲ್ವಾ, ಅದೇ ರೀತಿಯಾಗಿ ಸಾಯಿ ಪಲ್ಲವಿ ಈಗ ಮಾಡಿರುವಂತಹ ಟ್ವೀಟ್ಗೂ ಜನರು ಅವರನ್ನ ಬಾಯಿ ತುಂಬ ಬೈತಾ ಇದ್ದಾರೆ. ಇದಕ್ಕೆ ಕಾರಣ ಅವರು ಆಗ ಸಂದರ್ಶನದಲ್ಲಿ ನೀಡಿದ್ದಂತಹ ಕೆಲವು ಹೇಳಿಕೆಗಳು. ಸಾಯಿ ಪಲ್ಲವಿ ಈಗ ಬದಲಾಗಿದ್ದಾರೆ. ಅವರ ಈ ಬದಲಾವಣೆ ಅನ್ನುವಂಥದ್ದು ಮುಂಬರುವ ದಿನಗಳಲ್ಲಿ ಅವರು ಯಾವ ರೀತಿಯಾಗಿ ಟ್ವೀಟ್ ಮಾಡ್ತಾರೆ, ಯಾವ ರೀತಿಯಾಗಿರುವಂತಹ ಹೇಳಿಕೆಗಳನ್ನು ನೀಡ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿದೆ. ನಾಳೆ ಮತ್ತೆ ಸಾಯಿ ಪಲ್ಲವಿ ಉಲ್ಟಾ ಹೊಡೆದ್ರೆ ಅವರ ನಿಜವಾದ ಮುಖ ಯಾವುದು ಅಂತ ಬಯಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.